ಶಾಂಭವಿ ನದಿ ಇದು ಪಶ್ಚಿಮ ಘಟ್ಟ ತಪ್ಪಲಿನ ಪ್ರಕೃತಿ ನಯನ ಮಧುರದ ನಡುವಿನ ಕಾನನದೊಳಗೆ ಉಗಮಗೊಂಡ ಜಲಸಂಪತ್ತು. ಈ ಜಲಧಾರಿಯು ತುರಿಯಾಗಿ ಹೊಳೆಯಾಗಿ ನದಿಯಾಗಿ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ನದಿ ಉಗಮಗೊಂಡ ಸ್ಥಳದಿಂದ ಜುಳುಜುಳು ಶಬ್ದದೊಂದಿಗೆ ಹರಿದು ಸಾಗುವ ಬಹುದೂರದವರೆಗಿನ ಎಡ ಮತ್ತು ಬಲತಟಕ್ಕೆ ಆಯರೆ ಮತ್ತು ಈಯರೆ ಎಂಬ ವಿಶಿಷ್ಟ ಹೆಸರುಗಳಿವೆ. ಇತಿಹಾಸ, ಸಂಸ್ಕೃತಿ, ಜೀವನ ಮತ್ತು ನಂಬಿಕೆಗಳನ್ನು ಬೆಸೆದುಕೊಂಡು ನದಿಯ ಎರಡು ತಟಗಳಲ್ಲಿ ಅನಾದಿ ಕಾಲದಿಂದ ಬದುಕಿ ಬಾಳಿದ ಶತಮಾನಗಳ ಆಚರಣೆ, ದೈವಾರಾಧನೆಯ ಶಕ್ತಿ ಮತ್ತು ಜನರ ಒಗ್ಗಟ್ಟಿನ ಚೈತನ್ಯವನ್ನ ಒಳಗೊಂಡ ಊರು ಸಾಣೂರು. ಸಾಣೂರು ಎಂಬುದು ಹಳೆಯ ಕಾಲದಿಂದಲೇ ನೂರಾರು ಕಥೆಗಳ ಉಪಕಥೆಗಳ ಒಡಲೊಳಗಿನ ಊರು. ಹಾಗಾಗಿ ಸಾಣೂರಿನ ಈ ಹಳ್ಳಿಗೆ ಭೇಟಿ ಕೊಟ್ಟಾಗ ಸಹಜವಾಗಿ ಹಲವು ಕುತೂಹಲಗಳು ತೆರೆದುಕೊಂಡವು. ಅವುಗಳಲ್ಲಿ ಸಾಣೂರು ಎಂಬ ಹೆಸರು ಹೇಗೆ ಬಂದಿತು ಎನ್ನುವುದೊಂದು. ಸಾಣೂರಿನ ಹೆಸರು ಜೈನರ ಆಳ್ವಿಕೆಯ ಕಾಲದಿಂದಲೇ ರೂಪುಗೊಂಡಿದೆ. ದಿವಂಗತ ಗುರುರಾಜ ಭಟ್ಟರು ತಮ್ಮ ದಕ್ಷಿಣ ಕನ್ನಡದ ಇತಿಹಾಸ ಗ್ರಂಥದಲ್ಲಿ ಉಲ್ಲೇಖಿಸಿದಂತೆ ಶಾಂಭವಿ ನದಿಯ ತೀರದಲ್ಲಿ ಭೈರವ ಅರಸರ ಕಾಲದಿಂದಲೂ ಶ್ರಾವಕ ಮತ್ತು ಶ್ರಾವಕೀಯರು ನೆಲೆಸಿದ್ದರಂತೆ. ಈ ಕಾಲದಲ್ಲಿ ಈ ಊರು ಶ್ರಾವಕರ ಊರು ಎಂದು ಕರೆಯಲ್ಪಟ್ಟಿತು. ಕಾಲಕ್ರಮೇಣ ಈ ಹೆಸರು ಸಾಣೂರು ಎಂಬ ರೂಪವನ್ನ ಪಡೆಯಿತು ಎಂಬ ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇವೆ. ಜೈನ ಅರಸರ ಕಾಲದಲ್ಲಿ ಶ್ರಾವಕಿಯರ ನಾಡಾಗಿದ್ದ ಈ ಸಾಣೂರು ಕೊನೆಗೆ ಶ್ರಾವಕೀಯರು ನೆಲೆಸಿದಂಥ ನಾಡು ಶ್ರವಣರ ಊರು ಮತ್ತು ಸಾಣೂರು ಆಯಿತು ಅಂಥೇಳಿ ನಾವು ಹಿರಿಯರಿಂದ ಕೇಳಿ ತಿಳಿಯಲ್ಪಟ್ಟಿದ್ದೇವೆ. ಮತ್ತು ದಿವಂಗತ ಗುರುರಾಜ ಭಟ್ರ ದಕ್ಷಿಣ ಕನ್ನಡದ ಐತಿಹ್ಯಗಳು ಎನ್ನುವಂಥ ಒಂದು ಪುಸ್ತಕದಲ್ಲಿಯೂ ಕೂಡ ಸಾಣೂರಿನ ಹೆಸರಿನ ಬಗ್ಗೆ ಉಲ್ಲೇಖ ಆಗಿದೆ. ಸಾಣೂರಿನ ಜೀವನದಿ ಶಾಂಭವಿ. ನಮ್ಮ ಸಾಣೂರು ಗ್ರಾಮದ ಪಕ್ಕದ ಇರುವತ್ತೂರು ಗ್ರಾಮದಿಂದ ಉದ್ಭವವಾಗುವಂತಹ ಈ ಶಾಂಭವಿ ನದಿ ಸಾಣೂರಿನಲ್ಲಿ ಬಹುತೇಕ ಕೃಷಿ ಭೂಮಿಗಳಿಗೆ ಆಧಾರವಾಗಿದೆ. ಅದೇ ರೀತಿಯಾಗಿ ಸಾಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗೆ ಮುಖ್ಯವಾದ ನೀರಿನ ಜಲಮೂಲ ಯಾವುದು ಅಂತ ಹೇಳಿದರೆ ಸಾಣೂರಿನ ಶಾಂಭವಿ ನದಿ. ಇನ್ನೊಂದು ಕಡೆ ಸಹನೆಗೆ ಹೆಸರುವಾಸಿಯಾದ ಈ ಊರನ್ನ ಸಹನೆಯ ಊರೆಂದು ನಂತರದ ದಿನಗಳಲ್ಲಿ ಅದು ಸಾಣೂರಾಯಿತು ಎಂದು ಇಲ್ಲಿನ ಹಿರಿಯರು ಹೇಳ್ತಾರೆ. ಇನ್ನು ಸಣ್ಣ ಊರಾಗಿದ್ದು ಸಾಣೂರು ಎಂದಾಯಿತು ಅಂತ ಹೇಳುವವರು ಇದ್ದಾರೆ. ಮಣ್ಣಾಪು ಎನ್ನುವ ಹೆಸರು ಕೂಡ ಇತ್ತು ಎನ್ನುವ ಮಾತು ಇಲ್ಲಿನ ಕೆಲವರ ಬಾಯಲ್ಲಿ ಹರಿದಾಡ್ತಾ ಇದೆ. ಸಾಣೂರು ಹೆಸರು ಹೇಗೆ ಬಂತು ಎನ್ನುವ ಸ್ಪಷ್ಟತೆ ಎಂದಿಗೂ ಯಾರಲ್ಲೂ ಇಲ್ಲ. ಈ ಗ್ರಾಮದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚೈತನ್ಯ ಮಾತ್ರ ಎಂದಿಗೂ ಜೀವಂತವಾಗಿದೆ. ಸಾಣೂರಿನ ಜನರು ತಮ್ಮ ಇತಿಹಾಸವನ್ನ ಹೆಮ್ಮೆಯಿಂದ ಸ್ಮರಿಸುತ್ತಾರೆ ಮತ್ತು ಈ ಗ್ರಾಮವು ಕರಾವಳಿಯ ಧಾರ್ಮಿಕ ಮತ್ತು ಸಾಮಾಜಿಕ ಸಾಮರಸ್ಯದ ಸಂಕೇತವಾಗಿದೆ ಎನ್ನುವುದು ಕೇವಲ ಮಾತಾಗಿ ಇಲ್ಲಿ ಉಳಿದಿಲ್ಲ, ವಾಸ್ತವದಲ್ಲಿಯೂ ಅದೇ ಜಾರಿಯಲ್ಲಿದೆ. ಇದು ಸಾಣೂರಿನ ಸಾಂಸ್ಕೃತಿಕ ಆಚರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸಾಣೂರು ಕೇವಲ ಒಂದು ಊರಲ್ಲ, ಇದು ಇತಿಹಾಸದ ನುಡಿ, ಸಂಸ್ಕೃತಿಯ ಮೆರುಗು, ಧರ್ಮದ ಪ್ರಭಾವದ ಜೀವಂತ ಕಥನ, ಹಿರಿಯರ ಆದರ್ಶ ಅನುಕರಣೆ, ಹಳೆಯ ಆಚರಣೆಗಳ ಪಾಲನೆ, ತಲೆಮಾರುಗಳಿಂದ ತಲೆಮಾರಿಗೆ ಸಂಪ್ರದಾಯಗಳ ದೀಪ ಹಸ್ತಾಂತರವಾಗುತ್ತಲೇ ಬಂದಿದೆ. ಎಂದಿಗೂ ಊರು ಸಾಮರಸ್ಯ ಮತ್ತು ಸಹಬಾಳ್ವೆಯ ಪ್ರತೀಕವಾಗಿ ಉಳಿದಿದೆ. ಕೃಷಿಯೊಡನೆ ಕೆಲವು ಪುರಾತನ ಕುಲಕಸುಬುಗಳು ಇನ್ನೂ ಬದುಕುಳಿದಿವೆ. ಕೊಡಮಣಿತಾಯ, ಗರಡಿಯ ದೈವಶಕ್ತಿ, ಮಹಾಲಿಂಗೇಶ್ವರ, ಬಸವೇಶ್ವರ, ಕಾರಣಿಕ ದೈವಗಳ ಆರಾಧನೆ, ಸಾಮರಸ್ಯಕ್ಕೆ ಸಾಕ್ಷಿಯಾದ ದರ್ಗಾ ಇವು ಸಾಣೂರಿನ ಆಧ್ಯಾತ್ಮಿಕ ಶಕ್ತಿಯ ಸಾಕ್ಷಿಗಳು. ವಿಶೇಷವಾಗಿ ಕೃಷಿ ಪ್ರಧಾನವಾಗಿರುವಂತಹ ನಮ್ಮ ಸಾಣೂರು ಗ್ರಾಮದಲ್ಲಿ ಭಾಳ ಹಿರಿಯರ ಕಾಲದಿಂದಲೂ ಇಲ್ಲಿ ಮುಖ್ಯವಾಗಿ ಭತ್ತ, ಅಡಿಕೆ, ತೆಂಗು, ಕಾಳುಮೆಣಸು ಇಂತಹ ಕೃಷಿಯನ್ನು ಮಾಡ್ತಾ ಬರ್ತಾಯಿದ್ರು. ಆದರೆ ಒಂದು 3-4 ದಶಕಗಳ ಹಿಂದೆ ಇಲ್ಲಿ ಉದ್ಯೋಗಾವಕಾಶಗಳು ಕಮ್ಮಿ ಇದ್ದದ್ರಿಂದ ಹೆಚ್ಚಿನವರು ಮುಂಬೈಗೆ ಹೋಗಿ ತಮ್ಮ ಬದುಕನ್ನು ಕಟ್ಟಿಕೊಂಡವರು. ಹಾಗಾಗಿ ಮನಿ ಆರ್ಡರ್ ಇಕಾನಮಿ ಅಂತ ಹೇಳ್ತಾರೆ. ಅಲ್ಲಿ ಆಗ ಮುಂಬೈಯಿಂದ ಅಲ್ಲಿ ದುಡಿದು ಮನೆಗೆ ಮನಿ ಆರ್ಡರ್ ಕಳಿಸಿ ಮನಿ ಆರ್ಡರ್ ಇಕಾನಮಿ ಆದದ್ದು. ಆ ಬಳಿಕ ನಮ್ಗೆ ಗೊತ್ತಿದೆ ಬಿಡಿ ಉದ್ಯಮ ಮತ್ತು ನಮ್ಮ
ಗೇರು ಬೀಜದ ಉದ್ಯಮ ಇಲ್ಲಿ ಬಹು ಜನರಿಗೆ ಅದು ಒಂದು ಆಶ್ರಯ ತಾಣ ಆಗಿತ್ತು, ಅದೊಂದು ಬದುಕಿಗೆ ನೆಲೆಯಾಗಿತ್ತು. ಈಗ ಬೀಡಿ ಉದ್ಯಮ ಆರೋಗ್ಯದ ದೃಷ್ಟಿಯಿಂದ ಕಮ್ಮಿಯಾಗಿದೆ, ಗೇರು ಬೀಜದ ಉದ್ಯಮಗಳು ಕೂಡ ಕಮ್ಮಿಯಾಗಿದೆ. ಆದರೆ ಸಾಣೂರು ಗ್ರಾಮ ಒಂದು 3-4 ದಶಕಗಳಿಂದ ತೆಂಗಿನ ಎಣ್ಣೆ ಮಿಲ್ಲು, ಗೇರು ಬೀಜ ಉದ್ಯಮ, ಬೀಡಿ ಉದ್ಯಮ ಮತ್ತು ಹಲವಾರು ಸಣ್ಣ ಕೈಗಾರಿಕೆಗಳು, ಸುಮಾರು 40ಕ್ಕಿಂತ ಹೆಚ್ಚು ಸಣ್ಣ ಕೈಗಾರಿಕೆಗಳು ಸಾಣೂರು ಗ್ರಾಮದಲ್ಲಿದೆ. ಬಹುಶಃ ಹೆಬ್ರಿ, ಕುಕ್ಕುಂದೂರು, ನಿಟ್ಟೆಯ ನಂತರ ಸಾಣೂರು ಗ್ರಾಮ ಕೂಡ ಕೈಗಾರಿಕಾ ಪ್ರದೇಶವಾಗಿ ಗುರುತಿಸಲ್ಪಟ್ಟಿದೆ. ಇತ್ತೀಚಿನ ಒಂದು 5-6 ವರ್ಷಗಳ ಬೆಳವಣಿಗೆ ಅಂತ ಹೇಳಿದರೆ, ಸಾಣೂರು ಗ್ರಾಮದ ಹುಲ್ಕೇರಿ ಬೈಪಾಸ್ ಸರ್ಕಲ್ನಿಂದ ಮಂಗಳೂರಿನ ಬಿಕರ್ನಕಟ್ಟೆಯವರೆಗೆ 45 ಕಿಲೋಮೀಟರ್ 169 ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ನಿರ್ಮಾಣ ಕಾರ್ಯ ಬಹುತೇಕ ಮುಗಿದಿದ್ದು, ಚತುಷ್ಪಥ ಸುಮಾರು 4.5 ಕಿಲೋಮೀಟರ್ ನಮ್ಮ ಗ್ರಾಮದ ಮೂಲಕ ಹಾದು ಹೋಗ್ತಾ ಇದೆ. ಈಗ ಗ್ರಾಮದ ಸಂಪೂರ್ಣ ಭೌಗೋಳಿಕ ಮತ್ತು ಆರ್ಥಿಕ ಚಿತ್ರಣವೇ ಬದಲಾಗ್ತಾ ಇದೆ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.